ಯಾವುದೇ ಕಾರಣಕ್ಕೂ ದರ್ಶನ ಬಿಟ್ಕೊಡ್ಬೇಡಕ್ಕಂದ ಅಂತಂತ ಹೇಳ್ಬಿಟ್ಟು ಹೇಳೋರಮ್ಮ. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಡಿಗೆಗಳು ಹೇಗೆ ಆಗೋಗ್ಬಿಡುತ್ತೆ ಅಂತಂದರೆ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು. ನೋಡಿ ಮಾತಾಡ್ಸಿ ಏನು ಒಂದು ಎರಡು ಮಾತು ಅವ್ರು ಹೇಳ್ತಾರೆ ತಿಳ್ಕೊಂಡು ಅಂತ ಮಾತಾಡಿ. ಸರ್, ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ ಸರ್ ದರ್ಶನ? ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮಾತಾಡ್ಸಿದ್ದೆ. ನಾನು 5ನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ. 8ನೇ ತಾರೀಕು ಒಳಗಡೆ 5ನೇ ತಾರೀಕು ಮಾತಾಡಿದ್ದೆ ದರ್ಶನ ಅವ್ರ ತೋಟಕ್ಕೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಗಿಡ ಮರಗಳು, ಸೀಬೆ ಗಿಡ, ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ವು, ಅವ್ನು ತಗೊಂಡೋಗಿ ಅಲ್ಲಿ ನಮ್ಮ ಜನ ಕರ್ಕೊಂಡೋಗಿ ತೋಟದಲ್ಲಿ ಉಣಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ. ನಾನು ಅಡ್ಮಿಟ್ ಆಗಿದ್ದೆ ಸರ್ಜರಿ ಆಯಿತು. ಸರ್, 1 ತಿಂಗಳಾಗ್ತಾ ಬಂತು ಅವ್ರು ಜೈಲು ಸೇರಿ, ಅಂದರೆ ನೀವು ಇವತ್ತು ಬಂದಿದ್ದೀರಿ ಅಂದರೆ ಏನಾದರೂ? ನಾನು ಸರ್ಜರಿನಲ್ಲಿದ್ದೆ. ಹೌದು ಸರ್. 7ನೇ ತಾರೀಕಿನೇ ಸರ್ಜರಿ ಆಯಿತು. ಸ್ವಲ್ಪ ಮೇಜರ್ ಸರ್ಜರಿ ಅದು, ಅಪೆಂಡಿಸೈಟಿಸ್ ಸರ್ಜರಿ ಎರಡೂ ಆಗಿ ಶ್ರಮ ಜಾಸ್ತಿ ಆಯಿತು. ಒಳಪದ್ರೆ ಹರಿದೋಗಿ 3rd ಇಂಚೆ ಬಂದ್ಬಿಡ್ತಾರೆ. ಅದೇ ಸರ್, ಈಗ ದರ್ಶನ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ, ಈ ರೀತಿ ಕೊಲೆ ಪ್ರಕರಣ ಜೈಲಿಗೆ ಹೋಗ್ತಾರೆ ಅನ್ನೋದು ಎರಡನೇ ಸರಿಯಾಗಿತ್ತಲ್ಲ ಈಗಿನ ಪರಿಸ್ಥಿತಿ ಈಗ ಆಯಿತು ಅಂತ ಹೇಳ್ಬಿಟ್ಟೆ ನಮಗೆ ಇನ್ನೂ ಕೂಡ ನನಗೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್.